ದೇವೇಗೌಡರ ಮೇಲೆ ಸಾತೂರಿಂದ ಟಿಕೆಟ್ ಕೊಟ್ಟರು. ನಾನು ಸ್ಟೂಡೆಂಟ್ ಲೀಡರ್ ಇದ್ದೆ, ನಾನು ನಮ್ಮ ಹರೀಶ್ ಸ್ಟೂಡೆಂಟ್ ಲೀಡರ್ SJRC ಕಾಲೇಜಲ್ಲಿದ್ದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಮೊತ್ತದಿಂದ ಬಂತು. ಇಲ್ಲೂ ಕೂಡ ಏನೆಲ್ಲ ಕೋಟು ಶರ್ಟು ಪ್ಯಾಂಟ್ ಎಲ್ಲ ಹೊಲ್ಸ್ಕೊಂಡು ರೆಡಿ ಆಗಿದ್ರು. ನೋಡಿದ್ರೆ ನನ್ನ ಸಮೇತ ಕೊಚ್ಕೊಂಡು ಹೊಂಟೋದು ನಾವು. ಸೊ ವಿ ಆರ್ ಲಾಸ್ಟ್. ನಾನು ಸೋತೆ. ಅದಾದ್ಮೇಲೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ರೆ ಯಾಕೆ ಇವತ್ತು ಹೆಗಡೆಯವ್ರನ್ನ ಶ್ರೀಪಾದಿಸಿ ಅಂತ ಕರೆದ್ರೆ, ಜಿಲ್ಲಾ ಪಂಚಾಯತ್ ನಮ್ಮ ಪ್ರಭಾಕರ್ ಹೇಳಿದಂಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಇದೆ, ಜಿಲ್ಲಾ ಪರಿಷತ್ ಮೆಂಬರ್ ಇದೆ. ಆಗ ಅವನೊಂದು ಆರ್ಗ್ಯುಮೆಂಟ್ ಅಲ್ಲಿ ನಡೀತಾ ಇದ್ದಾವೆ, ಕೇಸ್ಗಳು ನಡೀತಾ ಇತ್ತು. ಈ ವಾಸ್ ಅಡ್ವೊಕೇಟ್ ಜನರಲ್ ಆಗ ರಾಮಕೃಷ್ಣ ಹೇಳೋದು ಕಾಲದಲ್ಲಿ. ಆ ಆರ್ಗ್ಯುಮೆಂಟ್ ನೋಡಿ ನಾನು ಅವತ್ತೇ ಅವ್ರಿಗೆ ದೊಡ್ಡ ಅಭಿಮಾನಿ ಆದೆ, ಸಂತೋಷ ಅಭಿಮಾನಿ ಆದೆ. ಸಂಗೆ ಅವತ್ತು ತೆಗೆದುಕೊಂಡಂತ ನಿರ್ಣಯ, ನಾನು ಜಸ್ಟ್ ಸುಮ್ಮನೆ ರೆಫರೆನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ನಾನು ನಮ್ಮ ನೋಡಿದೆ, ಎಲ್ಲ ನಮ್ಮ XMP ನಮ್ಮ ನಾರಾಯಣ ಸ್ವಾಮಿ ಅವ್ರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ರು, ಜಿಲ್ಲಾ ಪರಿಷತ್ ಅಧ್ಯಕ್ಷರಿದ್ರು ಬೆಂಗಳೂರು ಗ್ರಾಮಾಂತರ. ನಾನು ಜಿಲ್ಲಾ ಪಂಚಾಯತ್ ಪರಿಷತ್ ಮೆಂಬರ್ ಇದ್ದೆ, ಅವರ ಅಧ್ಯಕ್ಷರು, ನಾನು ವಿರೋಧ ಪಾರ್ಟಿ ಇದ್ದೆ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಇಲ್ಲಿ SK ಡಿ ಅವರು ದೊಡ್ಡ ಕಾನ್ಫರೆನ್ಸ್ ಮಾಡಿಸಿದ್ರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ. ಸೊ ಇದನ್ನ ಅಮೆಂಡ್ಮೆಂಟ್ ತರಬೇಕು ಇಡೀ ದೇಶದ ಉದ್ದಕ್ಕೂ ಕೂಡ ಅಂತ ಹೇಳಿ ಅವರು ಇಲ್ಲಿಗೆ ಒಂದು JP ಪಾರ್ಕ್ ಅದೇನ್ ಕರೆಯೋದು, ಜಯಪ್ರಕಾಶ್ ನಾರಾಯಣದೊಂದು ಅಲ್ಲಿ ಅವರು ನನ್ನೆಲ್ಲ ಕರೆಸಿದ್ರು. ನಾನು ನಾರಾಯಣ ಸ್ವಾಮಿ ಎಲ್ಲ ಹೋಗಿದ್ದು, ಅವರು ದಳ ಇದ್ರು ಕೂಡ ಅವ್ರನ್ನು ಕರೆಸಿದ್ರು. ಈ ಮಣಿಶಂಕರಯ್ಯರು, ರಾಹುಲ್ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಎಲ್ಲ ಸೇರಿ ಕರೆದು ಚರ್ಚೆ ಮಾಡ್ತಿದ್ರು. ಆಗ ನಾನು ಹೇಳಿದೆ, ನಮ್ಮ ಸ್ಟೇಟ್ ಅಲ್ಲಿ ಈಗಾಗಲೇ ಇದೆ, ರಾಮಕೃಷ್ಣ ಇದೆಲ್ಲ ಬಹಳ ದೊಡ್ಡ ಮಾಡಿದ್ದಾರೆ. ರಾಮಕೃಷ್ಣ ಮಾಡಿದ್ದಾರೆ ಅಂತ ಇಲ್ಲಿಗೆ ಬಂದಿದ್ದೀನಿ, ಅದನ್ನೇ ತಿಳ್ಕೊಳ್ಳೋಕೆ ಬಂದಿದ್ದೀರಿ. ಬಟ್ 73, 74ನೇ ತಿದ್ದುಪಡಿ ಯಾಕೆ ನಿಮ್ ಸ್ಟೇಟ್ ಅಲ್ಲೇನೋ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇಟ್ ಈಸ್ ಎ ಅಮೆಂಡ್ಮೆಂಟ್ ಟು ಕ್ರಿಯೇಟ್ ಯಂಗ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್. ಅದಕ್ಕೆ ನಾನು ಕರ್ನಾಟಕ ಸ್ಟಡಿ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿ ನನ್ಗೆ ಅವ್ರು ಹೇಳಿದ್ರು. ಹಂಗೆ ಇವತ್ತು 73, 74 ತಿದ್ದುಪಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಚಿಂತನೆ ಆಗಿದ್ದಾರೆ. ಫೌಂಡೇಶನ್ ಅವತ್ತಿನ ಕಾಲದಲ್ಲಿ ರಾಮಕೃಷ್ಣ ಕೊಟ್ಟಿದ್ರು. ಈಗ ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ಸಾವಿರಾರು ಜನ ನಾಯಕರುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಅದು ನಾನು ಒಬ್ಬ ಜಿಲ್ಲಾ ಪಂಚಾಯತ್ ಅಸೆಂಬ್ಲಿ ಸೋತಿದ್ರು ಕೂಡ ಜಿಲ್ಲಾ ಪಂಚಾಯತಿಗೆ ಪರಿಷತ್ಗೆ ಪಂಚಾಯತ್ ನಿಂತ್ಕೊಂಡು ಅವರು ನಮ್ಮ ಇವ್ರು ಹೇಳಿದಾಗೆ 8 ಬಾರಿ ಅಸೆಂಬ್ಲಿಗೆ ಕಂಟಿನ್ಯೂಸ್ ಆಗಿ ಬಂದು ಸಾತ್ಪುರಿಂದ ಇದಾದ್ಮೇಲೆ ಈ ಕನಕಪುರದಿಂದ ಬಂದು ಸೇವೆ ಮಾಡುವಂತ ಅವಕಾಶ ಇವತ್ತು ಸಿಕ್ಕಿದೆ. ಆದ್ರೆ ಒಂದು ವಿಚಾರ, ನಾನು ರಾಮಕೃಷ್ಣ ಹೆಗಡೆಯವರನ್ನ ವಿಧಾನಸಭೆಯಿಂದ ನೋಡಿದ್ದೇನೆ. ಕೆಲವು ದಿನಗಳ ಕಾಲ ವಿಧಾನಸಭೆಯಲ್ಲಿ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ನಡೆದಂತಹ ಚರ್ಚೆ, ಇಡೀ ದೇಶದ ನಮ್ಮ ಕಾಂಗ್ರೆಸ್ ನಾಯಕರೆಲ್ಲ ಬಂದು ಆ ಒಂದು ಘಟನೆನ ವೀರೇಂದ್ರ ಪಾಟೀಲ್ರಿಗೂ ರಾಮಕೃಷ್ಣ ಹೆಗಡೆಯವರಿಗೂ ಯಾವ ರೀತಿ ನಡೀತದೆ ಈ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ಹೇಳಿ ಚರ್ಚೆ ಮಾಡಿ ಬಂದು ಪಬ್ಲಿಕ್ ಗ್ಯಾಲರಿ ಕೂತ್ಕೊಂಡು ಬಂದು ನೋಡ್ತಾ ಇದ್ರು. ಆ ಸೌಮ್ಯ, ಅವರ ಮಾತು, ಅವರ ಕತೆ, ಅವರ ಆಚಾರ ವಿಚಾರ, ಅವರ ಚಿಂತನೆ, ಇವ್ರು ಕೇಳಿ, ವೀರೇಂದ್ರ ಪಾಟೀಲ್ ಕೇಳಿ, ಈ ರಾಜಿ ಮಾಡ್ಕೊಳ್ತಾರ, ಸ್ನೇಹ, ಅವರ ಸಂಬಂಧ, ಲವಕುಶ ಸಂಬಂಧ, ಇವೆಲ್ಲ ಕೂಡ ಇದ್ದಂತ ಸಂದರ್ಭದಲ್ಲೂ ಕೂಡ ಅವ್ರ ಕಮಿಟ್ಮೆಂಟ್ಗೆ ವೀರೇಂದ್ರ ಪಾಟೀಲ್ ಜಗ್ಗಿಲ್ಲ, ರಾಮಕೃಷ್ಣ ಹೆಗಡೆಯವರು ಈ ಕಡೆ ವಿರೋಧ ಪಾರ್ಟಿ ತಿಳ್ಕೊಂಡು ಅವರು ಜಗ್ಗಿಲ್ಲ. ಸೊ ಅವರ ಬೇಸಿಕ್ ಫಿಲಾಸಫಿ ಏನಿತ್ತು, ಅವರ ಪಾರ್ಟಿ ಪ್ರಿನ್ಸಿಪಲ್ ಏನಿತ್ತು, ಯಾವುದಕ್ಕೂ ಕೂಡ ಇಬ್ರು ಆಗಲ್ಲ. ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಪಾರ್ಲಿಮೆಂಟರಿ ಡಿಬೇಟ್. ನನಗೆ ಏನ್ ರಾಜಕಾರಣ, ಏನ್ ಮಾತಾಡಬೇಕು ಅಂತ ಅಸೆಂಬ್ಲಿಲೇ ಗೊತ್ತಾಗ್ತಿಲ್ಲ. ಹಾಗೆಲ್ಲ ಬಹಳ ದೊಡ್ಡ ದೊಡ್ಡ ಘಟನೆಗಳೆಲ್ಲ ಇತ್ತು. ಇದು ನಮ್ಮ ಬಂಗಾರಪುರ ಇತ್ತು, ಕಾಗೋಡು ತಿಮ್ಮಪ್ಪನವರು ಇತ್ತು, ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಒಂದ್ ಕಡೆ ರಾಮಕೃಷ್ಣ ಹೆಗಡೆ, ಈ ಕಡೆ ಇವರು ಎಲ್ಲ ಕೂಡ ದುಡ್ದು ಇತ್ತು. ಆಮೇಲೆ ಚಂದ್ರೇಗೌಡರು ಇನ್ನೊಂದು ಪೊಸಿಷನ್ ಆದರು.
ಎಲ್ಲ ಕೂಡ ಈ ಥರ ಎಲ್ಲ ನಡೀತು. ಬಟ್ ಇವತ್ತೊಬ್ಬ ರಾಜಕೀಯ ಮುತ್ಸದ್ದಿಯನ್ನ ಚರ್ಚೆ ಮಾಡಲಿಕ್ಕೆ ಅವರ ಆಚಾರ ವಿಚಾರಗಳನ್ನ ಅವರ ಸ್ಮರಿಸೋ ಜೊತೆಗೆ ಅವರ ಆಚಾರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಗುಣಗಾನ ಎಷ್ಟು ಬೇಕಂದ್ರೆ ನಾವು ಮಾಡ್ಬೋದು. ನಾನಾಗ ಒಂದು ಮಾತು ಹೇಳ್ತಾರೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ರಾಮಕೃಷ್ಣ ಹೆಗಡೆ ಅವರ ಬದುಕಿನಲ್ಲಿ ಬಿಟ್ಟಿರುವಂತಹ ಆದರ್ಶ ಸಾಕ್ಷಿ ಕೃತಿಗಳು ಇನ್ನ ಜೀವಂತವಾಗಿ ಉಳಿದಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.